ನಮಸ್ಕಾರ ವೀಕ್ಷಕರೇ. ಹಾಗೆ ಮಕರ ರಾಶಿಗೆ ಎಲ್ಲ ಪ್ರೀತಿಯ ಬಂಧುಗಳಿಗೂ ಹೃದಯಪೂರ್ವಕ ಸ್ವಾಗತಗಳು. ಈ ವಿಡಿಯೋವನ್ನು ಮೊದಲನೆಯಿಂದ ಕೊನೆಯವರೆಗೂ ತಪ್ಪದೆ ಅಥವಾ ಸ್ಕಿಪ್ ಮಾಡದೆ ನೋಡಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ಮಕರ ರಾಶಿಯವರ 2026ರಿಂದ 2028ರ ನಡುವೆ ಆಗಬಹುದಾದ 3 ಪ್ರಮುಖ ಬದಲಾವಣೆಗಳ ಬಗ್ಗೆ ಹೇಳಲಿದ್ದೇನೆ. ಈ 3 ವಿಷಯಗಳು ನಿಮ್ಮ ಜೀವನದಲ್ಲಿ ಯಾವ ವಿಷಯಗಳಿಂದ ಬದಲಾವಣೆಗಳನ್ನು ತರಬಹುದು, ಯಶಸ್ಸು ಯಾವ ಸಮಯದಲ್ಲಿ ನಿಮ್ಮ ಪರವಾಗಿರುತ್ತದೆ, ಯಾವ ವಿಷಯಗಳಲ್ಲಿ ಹೆಚ್ಚು ಜಾಗ್ರತೆ ಇರಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡುತ್ತಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯದಾಗಿ ನಮ್ಮ ಗುರುಗಳನ್ನು ನಾವು ನೆನೆಯೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಂಬಿದವರ ಕೈಯನ್ನು ಯಾವತ್ತೂ ನಮ್ಮ ರಾಯರು ಬಿಡೋದಿಲ್ಲ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮಕರ ರಾಶಿಯವರೇ, ನಿಮಗೆ ಈ ಅನುಭವ ಇದೆಯಾ? ಕೆಲವೊಮ್ಮೆ ನೀವು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಆದರೆ ಅದರ ಫಲ ಮಾತ್ರ ತಕ್ಷಣ ನಿಮಗೆ ಸಿಗೋದಿಲ್ಲ. ನಿಮಗಿಂತ ಕಮ್ಮಿ ಪರಿಶ್ರಮ ಹಾಕುವಂತವರು ತುಂಬಾನೇ ಮುಂದೆ ಹೋಗ್ತಾರೆ, ಆದ್ರೆ ನಾನ್ ಯಾಕೆ ಮುಂದೆ ಹೋಗ್ತಾ ಇಲ್ಲ ಅನ್ನೋ ಅನುಭವ ಅಥವಾ ಯೋಚನೆ ಕೂಡ ನಿಮಗೆ ಬಂದಿರ್ಬೋದಲ್ವಾ? ನನ್ನ ಸಮಯ ಯಾವಾಗ ಬರುತ್ತದೆ? ನನ್ನ ಅದೃಷ್ಟ ಯಾವಾಗ ಬದಲಾಗುತ್ತದೆ? ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಹಲವು ಬಾರಿ ಕೂಡ ಬಂದಿರಬಹುದು. ಆದರೆ ಸ್ನೇಹಿತರೆ, ಪ್ರತಿಯೊಬ್ಬ ಜೀವನದಲ್ಲೂ ಒಂದು ವಿಶೇಷ ಸಮಯ ಇರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯವರ 2026ರಿಂದ 2028ರವರೆಗಿನ ಅವಧಿ ಕೇವಲ ಮಹತ್ವಪೂರ್ಣ ಬದಲಾವಣೆಗಳನ್ನು ತರಬಹುದಾದ ಸಮಯವೆಂದೇ ಹೇಳಲಾಗುತ್ತಿರಲಿದೆ. ಮೊದಲ ಬದಲಾವಣೆ ಕೆಲಸ ಮತ್ತು ಅವಕಾಶಗಳು. 2026ರಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಕಾಣಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸದ ಅವಕಾಶ ಕೂಡ ಸಿಗಬಹುದು. ಕೆಲವರಿಗಂತೂ ಹೊಸ ಉದ್ಯೋಗವೂ ಸಿಗಬಹುದು. ಇನ್ನು ಕೆಲವರಿಗೆ ಈಗಿರುವ ಕೆಲಸದಲ್ಲಿ ಇನ್ನಷ್ಟು ಜವಾಬ್ದಾರಿ ಅಥವಾ ಹೊಸ ಅವಕಾಶ ಕೂಡ ದೊರೆಯಬಹುದು. ಕೆಲಸದಲ್ಲಿ ನಿಧಾನವಾಗಿ ಪ್ರಗತಿ ಕಾಣಲು ಆರಂಭವಾಗುತ್ತದೆ. ಇನ್ನು ಎರಡನೇ ಬದಲಾವಣೆ ಹಣಕಾಸಿನ ಸ್ಥಿತಿ. ಸ್ನೇಹಿತರೆ, ಬಹಳಷ್ಟು ಮಕರ ರಾಶಿಯವರು ಹಣದ ವಿಷಯದಲ್ಲಿ ಸಾಕಷ್ಟು ಏರಿಳಿತವನ್ನು ನೋಡಿರುತ್ತಾರೆ. ಹಣ ಬರುತ್ತದೆ, ಆದರೆ ಉಳಿಯುವುದಿಲ್ಲ. ಅನಿರೀಕ್ಷಿತ ಖರ್ಚುಗಳೇ ಹೆಚ್ಚಾಗುತ್ತದೆ. ಆದರೆ 2026ನ ವೇಳೆಯಲ್ಲಿ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಬಹುದು. ಆದಾಯದ ಹೊಸ ಮಾರ್ಗಗಳು ಕೂಡ ಕಾಣಿಸಬಹುದು. ಹಣಕಾಸಿನ ವಿಷಯದಲ್ಲಿ ಇಂದಿನ ವರ್ಷಕ್ಕಿಂತ ಹೆಚ್ಚು ನೆಮ್ಮದಿ ಸಿಗುವ ಸಾಧ್ಯತೆ ಕೂಡ ಇದೆ. ಇನ್ನು ಮೂರನೇ ಬದಲಾವಣೆ ಕುಟುಂಬ ಮತ್ತು ವೈವಾಹಿಕ ಜೀವನ. 2028ರಲ್ಲಿ ಕುಟುಂಬದ ವಿಚಾರದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಆಗಬಹುದು. ಕುಟುಂಬದಲ್ಲಿ ಸಂತೋಷ ಕೂಡ ಹೆಚ್ಚಾಗಬಹುದು. ಬಹಳ ದಿನಗಳಿಂದ ದೂರವಾಗಿದ್ದ ಸಂಬಂಧಗಳು ಮತ್ತೆ ಹತ್ತಿರವಾಗುವ ಸಾಧ್ಯತೆ ಕೂಡ ಇದೆ. ಕೆಲವರಿಗಂತೂ ಮನೆ, ವಾಹನ ಅಥವಾ ಹೊಸ ಯೋಜನೆಗಳ ಬಗ್ಗೆ ಒಳ್ಳೆಯ ಸುದ್ದಿ ಕೂಡ ಸಿಗಬಹುದು. ಮನಸ್ಸಿನಲ್ಲಿ ಇದ್ದ ಅನೇಕ ಗೊಂದಲಗಳು ಕೂಡ ಕಡಿಮೆಯಾಗುತ್ತವೆ. ಮಕರ ರಾಶಿಯವರೇ, ಯಾವ ವಿಷಯದಲ್ಲಿ ಜಾಗ್ರತೆ ಇರಬೇಕು ಎಂಬುದನ್ನು ನಾನೀಗ ಹಂತವಾಗಿ ಹೇಳುತ್ತೇನೆ. ಗಮನವಿಟ್ಟು ಕೇಳಿ. ಯಾವುದೇ ನಿರ್ಧಾರವನ್ನು ಕೂಡ ಅವಸರದಲ್ಲಿ ತೆಗೆದುಕೊಳ್ಳಲು ಹೋಗಬೇಡಿ. ಹಣದ ವಿಷಯದಲ್ಲಂತೂ ಹೆಚ್ಚು ಎಚ್ಚರಿಕೆಯಿಂದ ನೀವು ಈ ವಾರ ಅಥವಾ ಈ ವರ್ಷ ಇರಬೇಕಾಗುತ್ತದೆ. ಹಾಗೆ ಕೋಪದಲ್ಲಿ ಮಾತನಾಡುವುದನ್ನು ಕಡಿಮೆ ಮಾಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ನಿರ್ಲಕ್ಷ್ಯವನ್ನು ಮಾಡಬೇಡಿ. ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತದೆ. ಅವಕಾಶ ಬಂದಾಗ ನಿಮ್ಮ ಆತ್ಮವಿಶ್ವಾಸದಿಂದ ಮುಂದುವರೆಯಿರಿ. ಒಂದು ಸಣ್ಣ ನೆನಪು. ಮಕರ ರಾಶಿಯವರೇ, ನೀವು ನಿಧಾನವಾಗಿ ಬೆಳೆಯುವವರು, ಆದರೆ ಒಮ್ಮೆ ಮುಂದೆ ಬಂದರೆ ಸುಲಭವಾಗಿ ಹಿಂದೆ ಹೋಗುವವರಲ್ಲ. ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಸಹನೆ ಮತ್ತು ಪರಿಶ್ರಮ. ಇಂದು ಕಷ್ಟ ಇದ್ದರೂ ನಾಳೆ ಉತ್ತಮ ದಿನ ಬರಬಹುದು ಎಂಬ ವಿಶ್ವಾಸವನ್ನು ಕಳೆದುಕೊಳ್ಳಲು ಹೋಗಬೇಡಿ. ಇನ್ನು ಕೊನೆಯ ಮಾತು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿದ ವಿಷಯ ಅಥವಾ ಮಾತು ಸಾಮಾನ್ಯ ರಾಶಿ ಆಧಾರಿತ ಮಾತಾಗಿದೆ. ಪ್ರತಿಯೊಬ್ಬರ ವೈಯಕ್ತಿಕ ಜಾತಕದ ಪ್ರಕಾರ ಫಲಿತಾಂಶಗಳು ಬದಲಾಗುತ್ತದೆ.
ಆದರೆ 2026ರಿಂದ 2028ರ ಅವಧಿಯಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಕೆಲಸ, ಹಣಕಾಸು ಮತ್ತು ಕುಟುಂಬ ವಿಚಾರಗಳಲ್ಲಿ ಕೆಲವು ಮಹತ್ವ ಬದಲಾವಣೆಗಳು ಸಂಭವಿಸಬಹುದಾದಂಥ ಮಹತ್ವಪೂರ್ಣ ಸಮಯವೆಂದೇ ಹೇಳಲಾಗುತ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಅನ್ನು ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಮತ್ತೆ ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ವಯಸ್ಸು ಮತ್ತು ನೀವು ಯಾವ ಹಂತದಲ್ಲಿ ಇದ್ದೀರಾ ಎನ್ನುವುದನ್ನು ಮರೆಯದೆ ತಿಳಿಸಿ. ಕೊನೆಯದಾಗಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೀಶ್ಚರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರೆಯಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಧನ್ಯವಾದ ಸ್ನೇಹಿತರೆ.